ನಮಸ್ಕಾರ ಸ್ನೇಹಿತರೆ, ಗಗನ ರಾಜು ವ್ಲಾಗ್ಗೆ ಸ್ವಾಗತ. ಅಗಸೆ ಬೀಜ ಅಂದರೆ ಫ್ಲೆಕ್ಸ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಈ ಅಗಸೆ ಬೀಜದ ಪ್ರಯೋಜನಗಳನ್ನ ನೀವು ನಿಜವಾಗ್ಲೂ ತಿಳ್ಕೊಂಡ್ರೆ ಆಶ್ಚರ್ಯ ಪಡ್ತೀರಾ. ಅಷ್ಟು ದೇಹಕ್ಕೆ ಬೇಕಾದಂತಹ ಆರೋಗ್ಯ ಗುಣಗಳನ್ನ ಈ ಅಗಸೆ ಬೀಜ ಹೊಂದಿದೆ. ನೀವು ಇಮೇಜಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇರುತ್ತೆ ಅಂತ. ಇದು ನಿಮಗೆ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಅಗಸೆ ಬೀಜದಲ್ಲಿ ಕೊಬ್ಬಿನಾಮ್ಲ, ಫೈಬರ್, ಪ್ರೋಟೀನ್, ವಿಟಮಿನ್ಗಳು, ಕಾರ್ಬೋಹೈಡ್ರೇಟ್, ಒಮೆಗಾ 3, ಒಮೆಗಾ 6 ಫ್ಯಾಟ್, ಹಾಗೆ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ಗಳು ಕೂಡ ಯಥೇಚ್ಛವಾಗಿ ಇದೆ. ಅಗಸೆ ಬೀಜಗಳು ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನು ಬಳಸ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಇದರ ತಿಳುವಳಿಕೆ ಸ್ವಲ್ಪ ಕಮ್ಮಿಯಾಗಿದೆ. ಸೊ ಇದರಲ್ಲಿ ಇರುವಂತಹ ಪ್ರಯೋಜನಗಳನ್ನ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಅಗಸೆ ಬೀಜ ಕಡಿಮೆ ಕಾರ್ಬೋಹೈಡ್ರೇಟ್ ಹಾಗೆ ಹೆಚ್ಚಿನ ಫೈಬರ್ ಅಂಶ ಹೊಂದಿರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಸೂಕ್ತವಾಗಿದೆ. ನಿಯಮಿತವಾಗಿ ಇದನ್ನು ಸೇವಿಸೋದ್ರಿಂದ ಪಾರ್ಶ್ವವಾಯು, ಹೃದಯಾಘಾತ ಸಮಸ್ಯೆಗೆ ಇದು ಸಹಕಾರಿಯಾಗಿದೆ. ಫ್ರೆಂಡ್ಸ್, ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಹಾಗೂ ಒಮೆಗಾ 6 ಫ್ಯಾಟು ಹೆಚ್ಚಾಗಿರೋದ್ರಿಂದ ಇದು ಹಸುವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಕೊಲೆಸ್ಟ್ರಾಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಯಾರೆಲ್ಲ ಅತಿಯಾದ ದೇಹ ತೂಕದಿಂದ ಬಳಲ್ತಾ ಇದ್ದಾರೆ, ಸೊ ಅಜೀರ್ಣ ಸಮಸ್ಯೆ ಇದೆ ಅಂಥವರಿಗೆ ಈ ಅಗಸೆ ಬೀಜ ತುಂಬಾ ಉತ್ತಮವಾಗಿದೆ. ಅಗಸೆ ಬೀಜದಲ್ಲಿ ಲಿಗ್ನಾನ್ ಅಂಶ ಹೆಚ್ಚಾಗಿದೆ, ಈಸ್ಟ್ರೋಜೆನ್ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಇದು ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡುತ್ತೆ. ವಿಶೇಷವಾಗಿ ಸ್ತನ ಕ್ಯಾನ್ಸರ್ಗೆ ಈ ಅಗಸೆ ಬೀಜ ತುಂಬಾ ಸಹಕಾರಿಯಾಗಿದೆ. ಫ್ರೆಂಡ್ಸ್, ಅಗಸೆ ಬೀಜದಲ್ಲಿ ಪ್ರೋಟೀನ್ಗಳು ಹೇರಳವಾಗಿರೋದ್ರಿಂದ ಮಹಿಳೆಯರು ಇದನ್ನು ಸೇವನೆ ಮಾಡ್ತಾ ಬಂದರೆ ಹಾರ್ಮೋನ್ ಸಮಸ್ಯೆ ಹಾಗೆ ಋತುಚಕ್ರ ಸಮಸ್ಯೆ ಕೂಡ ಸಮತೋಲನದಲ್ಲಿರುತ್ತೆ. ಅಗಸೆ ಬೀಜದಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ಮಲಬದ್ಧತೆ, ಆಮ್ಲೀಯತೆ, ಹೊಟ್ಟೆ ನೋವು ಸಮಸ್ಯೆಗಳಿಗೂ ಕೂಡ ಇದು ಸಹಕಾರಿಯಾಗಿದೆ. ಈ ಅಗಸೆ ಬೀಜದಲ್ಲಿ ವಿಟಮಿನ್ ಸಿ ಹಾಗೆ ಒಮೆಗಾ ಫ್ಯಾಟ್ ಇರೋದ್ರಿಂದ ಚರ್ಮದ ಸಮಸ್ಯೆಗೆ, ಚರ್ಮದ ಕಲೆ ಹಾಗೂ ಕೂದಲಿಗೂ ಕೂಡ ಇದು ತುಂಬಾ ಸಹಕಾರಿಯಾಗಿದೆ. ಜೊತೆಗೆ BP, ಶುಗರ್ ಅಂತಹ ಸಮಸ್ಯೆಗಳಿಗೂ ಕೂಡ ಅಗಸೆ ಬೀಜ ತುಂಬ ಸಹಕಾರಿಯಾಗಿದೆ. ಹಾಗೆ ಫ್ರೆಂಡ್ಸ್, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ಇದನ್ನು ನೀವು ಸ್ವಲ್ಪ ಹಂಚಿನ ಮೇಲೆ ಬಿಸಿ ಮಾಡಿಕೊಂಡು ಹುರ್ಕೊಳ್ಳಿ. ಅದನ್ನು ಸ್ವಲ್ಪ ಬಿಸಿ ಆದ ನಂತರ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆ ಪೌಡ್ರನ್ನು ಪ್ರತಿದಿನ ನೀವು ಮಲಗೋಕ್ಕೂ ಮುಂಚೆ ಹಾಲಿಗೆ ಅಥವಾ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಈ ಎಲ್ಲ ಲಾಭಗಳು ಕೂಡ ನಿಮ್ಮ ದೇಹಕ್ಕೆ ಸಿಗತ್ತೆ. ಹಾಗೆ ಇದನ್ನೇನಾದರೂ ನೀವು ಕೂದಲಿಗೆ, ಸ್ಕಿನ್ನಿಗೆ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ನೀರಿಗೆ ಅದನ್ನು ಹಾಕಿ ಕುದಿಸ್ಬೇಕು. ಕುದಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ. ಆಗ ಆ ನೀರೇನಿದೆ ಅದು ನಿಮಗೆ ಜೆಲ್ ರೀತಿ ಫಾರ್ಮ್ ಆಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಬಿಸಿ ಇದ್ದಾಗಲೇ ನೀವು ಸೋಸಬೇಕು. ಆಮೇಲೆ ಆ ಏನು ಜೆಲ್ ಇರುತ್ತೆ ಅದನ್ನು ನೀವು ಫೇಸಿಗೆ ಅಥವಾ ಹೇರಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಕೊನೆಯದಾಗಿ ಇದನ್ನು ನೀವು ತೂಕ ಕಡಿಮೆ ಆಗುತ್ತೆ, ದೇಹಕ್ಕೆ ಒಳ್ಳೆಯದು ಅಂತ ಹೇಳಿ ಯಥೇಚ್ಛವಾಗಿ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ. ಹಾಗಾಗಿ ಇದನ್ನು ಜಸ್ಟ್ 1 ಸ್ಪೂನ್ ಅಷ್ಟೇ ಯೂಸ್ ಮಾಡಬೇಕು. ಅದು 10 ಗ್ರಾಮ್ಸ್ ಒಳಗಡೆ ಇರಬೇಕು. ತುಂಬ ದೊಡ್ಡ ಸ್ಪೂನಲ್ಲಿ ಹಾಕೊಂಡು 3 ಹೊತ್ತು ಕುಡಿಯೋದನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದೇನು ಅಂದರೆ, ಗರ್ಭಿಣಿ ಸ್ತ್ರೀಯರು ಅಥವಾ ಮೆಡಿಸನ್ ತೊಗೊತಾ ಇರ್ತಾರೆ, ಯಾವುದಾದ್ರೂ ಕಾಯಿಲೆ ಇರುತ್ತೆ, ಅವರು ಮೆಡಿಸನ್ ತೊಗೊತಾ ಇರ್ತಾರೆ. ಸೊ ಅಂಥವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡದೆ, ಡಾಕ್ಟ್ರನ್ನ ಕೇಳದೆ ಯಾವುದೇ ರೀತಿ ಪ್ರಾಡಕ್ಟ್ಗಳನ್ನ ಕೂಡ ತೊಗೊಳಕ್ಕೆ ಹೋಗಬೇಡಿ. ಹಾಗೆ ನಾನು ಕೂಡ ಇದನ್ನು ವೆಯ್ಟ್ ಲಾಸಿಗೋಸ್ಕರ ಪರ್ಸ್ನಲಿ ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಬಟ್ ಏನು ಅಂದರೆ, ನೀವು ಪರ್ಚೇಸ್ ಮಾಡುವಾಗ ಇದು ಅಗಸೆ ಬೀಜನ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವೊಂದು ಅಂಗಡಿಗಳಲ್ಲಿ ಅವರಿಗೆ ಗೊತ್ತಿರಲ್ಲ, ಇದೇ ತೊಗೊಂಡು ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ನೀವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.